ಆತ್ಮೀಯರೇ ನಮಸ್ತೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ಪರಿವರ್ತನೆ, ಇದರಲ್ಲಿ ನಮ್ಮ ಜಯಪ್ರಕಾಶ್ ಸರ್ 35 ಅಂಶಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ. ಯಾರಾದರೂ ಒಂದು ಉದಾಹರಣೆ ಕೊಡಿ, ಆರಾಮವಾಗಿ ನಾನು ಏನಾದರೂ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನ್ನೋದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಈಗ ನಮ್ಮ ಜಯಪ್ರಕಾಶ್ ಸರ್ ಮೊದಲು ಒಂದು TV ನಿರೂಪಕರಾಗಿದ್ದರು. ಅವರು ಪ್ರಯತ್ನ ಪಟ್ಟಿದ್ದಕ್ಕೆ ಇವಾಗ ಎಷ್ಟು ನೂರಾರು ಜನಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವ್ರು ನನಗಿಷ್ಟೇ, ಆಮೇಲೆ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ರು. ಅವರು ನನಗಿಷ್ಟೇ ಸಾಕು, ನನಗೆ ತಿಂಗಳಿಗೆ ಸಂಬಳ ಬರುತ್ತೆ ಅಂತ ಅಂದ್ಕೊಂಡಿದ್ದಿದ್ರೆ ನಿಜಕ್ಕೂ ಒಂದು ಇಷ್ಟೊಂದು ಸಾವಿರಾರು ಜನಕ್ಕೆ ಒಂದು ಮಾರ್ಗದರ್ಶನ ಕೊಡಲಿಕ್ಕಾಗ್ತಿರ್ಲಿಲ್ಲ, ವ್ಯಕ್ತಿತ್ವ ವಿಕಸನ ಮಾಡಲಿಕ್ಕಾಗ್ತಾ ಇರಲಿಲ್ಲ. ಅವರೊಂದು ಪ್ರಯತ್ನ ಪಟ್ಟಿದ್ದಕ್ಕೆ ಅವರಿಂದ ಎಷ್ಟೋ ಜನ ಕಲಿತು ಇವಾಗ ಒಂದು ಸಾಧನೆ ಮೆಟ್ಟಿಲೇರಿದ್ದಾರೆ. ಎಷ್ಟೋ ಜನ ಆ್ಯಂಕರ್ ಆಗಿದ್ದಾರೆ. ಸುಮಾರು ಜನ ಅವರ ಜೀವನವನ್ನು ರೂಪಿಸ್ಕೊಂಡಿರೋದು ಉಂಟು. ಹಾಗೆ ನಮ್ಮ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಇತಿಹಾಸಕಾರರು ಬ್ರಿಟಿಷರು ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅವರು ಅನುಭವಿಸ್ಕೊಂಡು ಸುಮ್ಮನೆ ಇದ್ದಿದ್ರೆ ನಿಜಕ್ಕೂ ನಮಗೆ ಒಂದು ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. ಅವರು ನಾವು ಕಷ್ಟಪಟ್ಟಿರೋ ಥರ ನಮ್ಮ ಜನಗಳು ಕಷ್ಟಪಡಬಾರ್ದು ಅಂತ ಒಂದು ಹೋರಾಟ ಮಾಡಿ, ಎಷ್ಟೋ ಒಂದು ಕಾರಾಗೃಹಕ್ಕೆ ಹೋಗಿ ವನವಾಸ ಅನುಭವಿಸಿ ಅವರು ಒಂದು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅಂತಂದರೆ ಅವರ ಒಂದು ಪ್ರಯತ್ನದಿಂದ ಮಾತ್ರ. ಹಾಗೆ ನಾವು ಇಲ್ಲಿ ದ ಸ್ಕೂಲ್ ಆಫ್ ಏಷಿಯಂಟ್ ವಿಸ್ಡಮಲ್ಲಿ 3 ದಿನಗಳ ಕಾಲ ತರಬೇತಿ ಪಡಿತಾ ಇದ್ದೀವಿ. ಒಬ್ಬ ಜರ್ಮನ್ ಮಹಿಳೆ ಅಲ್ಲಿಂದ ಜರ್ಮನಿಂದ ಬಂದು ಇಲ್ಲಿ ಈ ರೀತಿಯ ವಿಸ್ಡಮ್ ಸ್ಕೂಲ್ ಮಾಡಿದ್ದಾರೆ. ಒಂದು ಪ್ರಕೃತಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದರೆ, ಒಂದು ಪರಿಸರ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಾವು ಇಲ್ಲಿ ಈ ತರಬೇತಿಯಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಅವರ ಒಂದು ಪ್ರಯತ್ನದಿಂದನೇ ಸಾಧ್ಯ ಇದು ಅಲ್ವಾ. ಹಾಗಾಗಿ ಈ ವಿದ್ಯಾರ್ಥಿ SSLC ಓದ್ಬಿಟ್ಟು ಸುಮ್ಮನೆ ಕನಸು ಕಾಣ್ತಾ ನಾನು IAS ಆಫೀಸರ್ ಆಗಬೇಕು ಅಂದರೆ ಅದು ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅವ್ರು ಏನಾದರೂ ಒಂದು ಪ್ರಯತ್ನ ಮಾಡಬೇಕು. ನಾನು ಒಂದು IAS ಆಫೀಸರ್ ಆಗಬೇಕಂದ್ರೆ ನಾನು ಏನು ಸ್ಟೆಪ್ ತೊಗೊಳ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡಬೇಕು. ಆಗಲೇ ಅಲ್ವಾ ಅವರು ಬೆಳೀಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಸ್ವಂತ ಪ್ರಯತ್ನದಿಂದ, ನಾವೇನಿವಾಗ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ಸಾಲದು, ಒಂದು ಸ್ವಂತ ಪ್ರಯತ್ನದಿಂದ ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಬ್ಬ ಅಪ್ಪ ಕೋಟ್ಯಾಧೀಶ್ವರ, ಅವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಆದರೆ ಅವರ ಮಗ, ನಮ್ಮಪ್ಪ ಸಂಪಾದನೆ ಮಾಡಿಟ್ಟಿದ್ದಾರಲ್ಲ, ನಮ್ಮಪ್ಪ ಕೂಡಿಟ್ಟಿದ್ದಾರಲ್ಲ, ನಾನು ಯಾಕೆ ಶ್ರಮ ಪಡಬೇಕು ಅಂತ ಒಂದು ಹಾಡಿ ಕಾರಲ್ಲಿ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಮ್ಮ ಲೈಫ್ನ ಈ ರೀತಿ ಮಾಡಿದ್ರೆ 5 ವರ್ಷ ಆರಾಮಾಗಿರ್ಬೋದು ಅಥವಾ 10 ವರ್ಷ ಆರಾಮಾಗಿರ್ಬೋದು. ಆದರೆ ಕೂತ್ಕೊಂಡು ತಿನ್ನೋರಿಗೆ ಕುಡಕ್ಕೆ ಒನ್ನಿದ್ರೂ ಸಾಕಾಗಲ್ಲ ಅಂತಾರೆ ಅಲ್ವಾ. ಹಾಗಾಗಿ ಅವ್ರು ಏನಾದರೂ ನಮ್ಮಪ್ಪ ಇಷ್ಟು ಮಾಡಿಟ್ಟಿದ್ರೆ ನಾನು ಏನಾದರೂ ಒಂದು ಪ್ರಯತ್ನದಿಂದ ಇನ್ನೂ ಒಂದು ಸ್ಟೆಪ್ ತಗೊಂಡಿದ್ರೆ ಅವರು ಇನ್ನೂ ಏನಾದರೂ ಒಂದು ಸಾಧನೆ ಮಾಡ್ಬೋದೇ ಇತ್ತು. ಅದಕ್ಕಾಗಿ ಪ್ರತಿಯೊಬ್ಬರು ಆರಾಮ ವಲಯನ ಬಿಟ್ಟು ಒಂದು ಪ್ರಯತ್ನ ಪಡಿ, ಏನಾದರೂ ಒಂದು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ. ಇದರಿಂದ ನಿಮಗೇನು ಅಮೌಂಟ್ ಯಾವುದು ಕಟ್ಟಾಗಲ್ಲ. ಶೇರ್ ಮಾಡಿದ್ರೆ ನಿಮಗೆ ಉಪಯೋಗ ಆಗದೇ ಇರಬಹುದು, ಆದರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.